ಪ್ರಾರಂಭ ಪ್ರಾರ್ಥನೆ. ಪ್ರಭು ಯೇಸುವೆ, ಇಡೀ ಮನುಕುಲದ ರಕ್ಷಣೆಗಾಗಿ ನೀವು ಅಂದು ಶಿಲುಬೆ ಹೊತ್ತು ಸಾಗಿ ಕಲ್ವಾರಿಯಲ್ಲಿ ಪ್ರಾಣತ್ಯಾಗ ಮಾಡಿದಿರಿ. ನಿಮ್ಮ ಅಂದಿನ ಹಿಂಸೆ, ನೋವು, ಯಾತನೆ ಮತ್ತು ಮರಣವನ್ನು ಧ್ಯಾನಿಸಲು ಈ ಶಿಲುಬೆ ಯಾತ್ರೆಯನ್ನು ಕೈಗೊಳ್ಳುತ್ತಿದ್ದೇವೆ. ನಾವು ಪರಿವರ್ತಿತರಾಗಿ, ಪಾಪಕ್ಕೆ ವಿಮುಖರಾಗಿ, ನಿಮಗೆ ಅಭಿಮುಖರಾಗಿ ನಮ್ಮ ಜೀವನವನ್ನು ನಡೆಸಲು ಈ ಶಿಲುಬೆ ಹಾದಿಯು ನಮಗೆ ನೆರವಾಗಲಿ. ಅಮ್ಮ ಮರಿಯ, ಮಗನ ಯಾತ್ರೆಯಲ್ಲಿ ಜೊತೆಯಾದ ತಾಯಿಯೇ, ನಮ್ಮ ಬಾಳನ್ನು ಹಸನುಗೊಳಿಸಿ ನಮ್ಮೊಂದಿಗೆ ಸದಾ ಇರುವಂತವರಾಗಿರಿ ತಾಯೇ. ಆಮೇನ್. ಮೊದಲನೆಯ ಸ್ಥಳ, ಯೇಸುವಿಗೆ ಮರಣದ ತೀರ್ಪು. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಏನು ಅಪರಾಧವನ್ನೇ ಮಾಡದಿದ್ದರೂ ಯೇಸುವಿಗೆ ಪಿಲಾತನು ಶಿಲುಬೆ ಮರಣದ ತೀರ್ಪನ್ನು ನೀಡಿ ಎಲ್ಲರೆದುರು ಕೈ ತೊಳೆದುಕೊಳ್ಳುತ್ತಾನೆ. ಯೇಸುವಿನ ಪರವಾಗಿ ಆತ ತೀರ್ಪು ನೀಡಿದ್ದರೆ ತನ್ನ ಅಧಿಕಾರವನ್ನು ಕಳೆದುಕೊಳ್ಳುವ ಭಯವಿದ್ದ ಕಾರಣ ಆತ ಅನ್ಯಾಯದ ತೀರ್ಪು ನೀಡುತ್ತಾನೆ. ಕರುಣಾಳು ಯೇಸು, ನಾನೆಂದಿಗೂ ಅನ್ಯಾಯದ ಪರವಹಿಸದಂತೆ ನಮ್ಮನ್ನು ಸದಾ ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಎರಡನೆಯ ಸ್ಥಳ, ಯೇಸುವಿಗೆ ಶಿಲುಬೆಯ ಹೊರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಈಗಾಗಲೇ ಹಸಿ ಮರದಿಂದ ಸಿದ್ಧ ಮಾಡಲಾಗಿದ್ದ ಶಿಲುಬೆಯನ್ನು ತೀರ್ಪು ನೀಡಿದಾಕ್ಷಣ ತಂದು ಯೇಸುವಿನ ಭುಜದ ಮೇಲೆ ಹೊರಿಸುತ್ತಾರೆ. ಹಸಿ ಮರದ ಶಿಲುಬೆಯ ಭಾರಕ್ಕಿಂತ ಮಾನವರ ನಂಬಿಕೆಯ ದ್ರೋಹ ಯೇಸುವಿಗೆ ಹೊರಲಾರದ ಹೊರೆಯಾಯಿತು. ಕರುಣಾಳು ಯೇಸುವೆ, ನಾನೆಂದಿಗೂ ಇತರರಿಗೆ ಭಾರ ಹೊರಿಸದಂತೆ, ಭಾರವಾಗದಂತೆ ಬಾಳಲು ನನಗೆ ಶಕ್ತಿ ನೀಡಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ಮೂರನೆಯ ಸ್ಥಳ, ಯೇಸು ಮೊದಲ ಸಲ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ನಡೆಯುವವರು ಎಡವುವಂತೆ ಭಾರವಾದ ಶಿಲುಬೆ ಹೊತ್ತ ಯೇಸು ನಡೆಯುವಾಗ ಎಡವಿ ನೆಲಕ್ಕೆ ಬೀಳುತ್ತಾರೆ. ಶಿಲುಬೆಯು ಅವರೊಂದಿಗೆ ನೆಲಕ್ಕೆ ಬೀಳುತ್ತದೆ. ಕರುಣಾಳು ಯೇಸುವೆ, ನಾವು ನಿಮ್ಮಂತೆ ದೀನರಾಗಿ ಬಾಳಲು ನನಗೆ ವರದಾನವನ್ನಿತ್ತು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. ನಾಲ್ಕನೆಯ ಸ್ಥಳ, ಯೇಸುವನ್ನು ಅಮ್ಮ ಸಂಧಿಸುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯನ್ನು ಹೊತ್ತು ಸಾಗುವಾಗ ಯೇಸುವಿಗೆ ಮೊದಲ ಬಾರಿಗೆ ಸಾಂತ್ವನ ಸಿಕ್ಕಿದ್ದು ತನ್ನ ಅಮ್ಮನಿಂದ. ಮಾತೆ ಯೇಸುವಿನ ಈ ಸ್ಥಿತಿಗೆ ಮನಮರುಗುತ್ತಾರೆ. ಜೊತೆಯಲ್ಲಿ ನಾನಿರುವೆ ಎಂದು ಧೈರ್ಯ ತುಂಬುತ್ತಾರೆ.
ಕರುಣಾಳು ತಾಯಿಯೇ, ನಾವು ನಿಮ್ಮ ಮಗನನ್ನು ಹಿಂಬಾಲಿಸಲು ನೀವು ಸದಾ ನಮ್ಮೊಂದಿಗಿದ್ದು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 5ನೆಯ ಸ್ಥಳ, ಯೇಸುವಿಗೆ ಸೀಮೋನ ಸಹಾಯ ಮಾಡುತ್ತಾನೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಭಾರ ಅಧಿಕವಾಗಿ ಯೇಸುವಿಗೆ ನಡೆಯಲಾರದೆ ಕಷ್ಟಪಡುತ್ತಿರುವಾಗ ಸಿಮೋನನನ್ನು ಕರೆತಂದು ಶಿಲುಬೆ ಹೊರಿಸುತ್ತಾರೆ. ಸಿಮೋನ ಸ್ವಲ್ಪ ದೂರ ಹೊತ್ತು ನಡೆಯುತ್ತಾನೆ. ಕರುಣಾಳು ಯೇಸುವೆ, ಬೇರೆಯವರ ಭಾರವನ್ನು ಹಗುರಗೊಳಿಸಲು ನನಗೆ ಮನಸ್ಸನ್ನು ನೀಡಿ ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 6ನೆಯ ಸ್ಥಳ, ಯೇಸುವಿನ ಮುಖವನ್ನು ವೆರೋನಿಕಾ ಒರೆಸುತ್ತಾಳೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವಿಗೆ ಹೇಗಾದರೂ ಮಾಡಿ ಸಹಾಯ ಮಾಡಬೇಕೆಂದು ಒದ್ದಾಡುತ್ತಿದ್ದ ವೆರೋನಿಕಾ ಜನರ ಗುಂಪಿನಲ್ಲಿ ನುಗ್ಗಿ ಯೇಸುವಿನ ಮುಖವನ್ನು ಒರೆಸಿದಾಗ ಯೇಸು ಆಕೆಯ ಸೇವೆಗೆ ತಮ್ಮ ಮುಖದ ಛಾಯೆಯನ್ನೇ ಅಚ್ಚೊತ್ತಿ ನೀಡುತ್ತಾರೆ. ಕರುಣಾಳು ಯೇಸುವೆ, ನೆರೆಯವರ ಕಷ್ಟಗಳಿಗೆ ಸ್ಪಂದಿಸುವ ನಮ್ಮ ಕೈಲಾದ ಸಹಾಯ ಮಾಡುವ ಮನಸ್ಸನ್ನು ನೀಡಿ ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 7ನೆಯ ಸ್ಥಳ, ಯೇಸು 2ನೇ ಸಲ ಬೀಳುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಸಮಯ ಕಳೆದಂತೆ ಶಿಲುಬೆಯ ಭಾರ ಹೆಚ್ಚಾಗುತ್ತಾ ಯೇಸು 2ನೇ ಸಲ ಬೀಳುತ್ತಾರೆ. ತುಂಬಾ ನೋವನ್ನು ಅವರು ಅನುಭವಿಸುತ್ತಾರೆ. ಕರುಣಾಳು ಯೇಸುವೆ, ತಪ್ಪು ದಾರಿ ಹಿಡಿದು ದೂರ ಸರಿದಾಗ ನೀವು ನಮ್ಮ ಕೈ ಹಿಡಿದು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 8ನೆಯ ಸ್ಥಳ, ಯೇಸು ಸ್ತ್ರೀಯರಿಗೆ ಉಪಶಮನ ಮಾಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆ ಹೊತ್ತು ಸಾಗುತ್ತಿರುವಾಗ ಕೆಲವು ಸ್ತ್ರೀಯರು ಯೇಸುವಿನ ಕಷ್ಟಗಳನ್ನು ಕಂಡು ಕಣ್ಣೀರು ಸುರಿಸುತ್ತಾರೆ. ಯೇಸು ಅವರಿಗೆ ಸಮಾಧಾನದ ನುಡಿಗಳನ್ನು ನುಡಿಯುತ್ತಾರೆ. ಕರುಣಾಳು ಯೇಸುವೆ, ನಾವು ನಮ್ಮ ಪಾಪಗಳಿಗಾಗಿ ಕಣ್ಣೀರಿಟ್ಟು ಮತ್ತೆ ಪಾಪದಲ್ಲಿ ಬೀಳದಂತೆ ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 9ನೆಯ ಸ್ಥಳ, ಯೇಸು 3ನೇ ಸಲ ಬೀಳುತ್ತಾರೆ.
ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸು ಶಿಲುಬೆ ಹೊತ್ತು ಕಪಾಲ ಬೆಟ್ಟದ ಬಳಿ ಸಾಗುವ ಹಾದಿಯಲ್ಲಿ 3ನೇ ಸಲ ಅತ್ಯಂತ ಭೀಕರವಾಗಿ ನೆಲಕ್ಕೆ ಬೀಳುತ್ತಾರೆ. ಈಗ ಅವರು ದೈಹಿಕವಾಗಿ ಸಂಪೂರ್ಣ ನಿಶ್ಶಕ್ತರಾಗಿದ್ದರು, ಆದರೆ ಆತ್ಮಿಕ ಬಲ ಅಚಲವಾಗಿದ್ದ ಕಾರಣ ಬಲು ಸಂಕಟದಿಂದ ಎದ್ದು ಮುಂದೆ ಸಾಗುತ್ತಾರೆ. ಕರುಣಾಳು ಯೇಸುವೆ, ನಾವು ಸಹ ಆತ್ಮೀಕವಾಗಿ ಬಲಗೊಳ್ಳುತ್ತಾ ನಿಮ್ಮ ಹೆಜ್ಜೆಗಳೊಂದಿಗೆ ಸಾಗಲು ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 10ನೆಯ ಸ್ಥಳ, ಯೇಸುವಿನ ಬಟ್ಟೆಗಳನ್ನು ಕಳಚುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಈಗಾಗಲೇ ಯೇಸುವಿನ ಬಟ್ಟೆ ಸೈನಿಕರ ಏಟುಗಳಿಂದ ಅಲ್ಲಲ್ಲಿ ಹರಿದು ಹೋಗಿತ್ತು. ಕಲ್ವಾರಿ ತಲುಪಿದಾಕ್ಷಣ ಆ ಹರಿದ ಬಟ್ಟೆಯನ್ನೇ ಸಂಪೂರ್ಣವಾಗಿ ಕಳಚಿ ಯೇಸುವಿಗೆ ಅವಮಾನ ಮಾಡುತ್ತಾರೆ. ಯೇಸು ಇದೆಲ್ಲವನ್ನು ತಾಳ್ಮೆಯಿಂದ ಸಹಿಸುತ್ತಾರೆ. ಕರುಣಾಳು ಯೇಸುವೆ, ನಾವು ಎಂದಿಗೂ ಇತರರಿಗೆ ಅವಮಾನ ಮಾಡದಂತೆ ಸದಾ ಸತ್ಯದ ಹಾದಿಯಲ್ಲಿ ನಡೆಯಲು ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 11ನೆಯ ಸ್ಥಳ, ಯೇಸುವನ್ನು ಶಿಲುಬೆಗೆ ಜಡಿಯುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವಿಗೆ ಸಾಧ್ಯವಾದಷ್ಟು ಚಿತ್ರಹಿಂಸೆ ನೀಡುವುದು ಅಂದಿನ ಮುಖಂಡರ ಉದ್ದೇಶವಾಗಿತ್ತು. ಈಗ ಯೇಸುವನ್ನು ಶಿಲುಬೆಯ ಮೇಲೆ ಅಡ್ಡ ಮಲಗಿಸಿ ಜೀವವಿರುವಾಗಲೇ ದೊಡ್ಡ ಮೊಳೆಗಳಿಂದ ಕೈಕಾಲುಗಳಿಗೆ ಹೊಡೆಯುತ್ತಾರೆ. ಯೇಸು ಒಂದೂ ಮಾತನಾಡದೆ ಸಹನೆಯಿಂದ ಸಹಿಸಿಕೊಳ್ಳುತ್ತಾರೆ. ಕರುಣಾಳು ಯೇಸುವೆ, ನಮ್ಮ ನಡೆ ನುಡಿಗಳಿಂದ ಇತರರನ್ನು ಅನ್ಯಾಯವಾಗಿ ಶಿಲುಬೆಗೆ ಜಡೆಯದಂತೆ ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 12ನೆಯ ಸ್ಥಳ, ಯೇಸು ಶಿಲುಬೆಯಲ್ಲಿ ಮರಣ ಹೊಂದುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಯೇಸುವಿಗೆ ಎಲ್ಲಾ ರೀತಿಯ ಹಿಂಸೆಯನ್ನು ನೀಡಿ ಈಗ ಶಿಲುಬೆಗೆ ಜಡಿದು ಬೆಟ್ಟದ ತುದಿಯಲ್ಲಿ ನಿಲ್ಲಿಸಿದಾಗ ಯೇಸು ಕೊಂದವರಿಗಾಗಿ ಬೇಡಿದರು. ಮಾತೆಯನ್ನು ನಮ್ಮ ರಕ್ಷಣೆಗೆ ಒಪ್ಪಿಸಿಕೊಟ್ಟು ತಮ್ಮ ಆತ್ಮ ಪ್ರಾಣವನ್ನು ಪಿತನಿಗೆ ಸಮರ್ಪಿಸಿ ಅಸುನೀಗಿದರು. ಕರುಣಾಳು ಯೇಸುವೆ, ನಿಮ್ಮ ತ್ಯಾಗವನ್ನು ಅರ್ಥ ಮಾಡಿಕೊಂಡು ಪಾಪದಿಂದ ದೂರವಿದ್ದು ಬಾಳಲು ನನ್ನನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 13ನೆಯ ಸ್ಥಳ, ಯೇಸು ಮಾತೆಯ ಮಡಿಲನ್ನು ಸೇರುತ್ತಾರೆ.
ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಶಿಲುಬೆಯ ಮೇಲೆ ಮರಣ ಹೊಂದಿದ ಯೇಸುವಿನ ಶರೀರವನ್ನು ಕೊನೆಯ ಸಲ ಮಾತೆಯ ಮಡಿಲಿನಲ್ಲಿ ಇಡುವಾಗ ಆ ತಾಯಿ ಅತ್ಯಂತ ಶೋಕಭರಿತಳಾಗಿ ಮಗನ ಮೃತದೇಹವನ್ನು ಅಪ್ಪಿಕೊಳ್ಳುತ್ತಾರೆ. ಕರುಣಾಳು ತಾಯಿಯೇ, ನಾವೆಂದಿಗೂ ನಿಮ್ಮ ಮಗನಿಂದ ಅಗಲಿ ದೂರ ಹೋಗದಂತೆ ನಮ್ಮ ಜೊತೆಗಿದ್ದು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನದಲ್ಲಿ ವಿಶ್ರಮಿಸಲಿ. ಆಮೆನ್. 14ನೆಯ ಸ್ಥಳ, ಯೇಸುವಿನ ಶರೀರವನ್ನು ಸಮಾಧಿ ಮಾಡುತ್ತಾರೆ. ಪ್ರಭು ಯೇಸುವೆ, ನಾವು ನಿಮ್ಮನ್ನು ಆರಾಧಿಸಿ ನಮಸ್ಕರಿಸಿ ನಿಮಗೆ ಕೃತಜ್ಞತಾ ಸ್ತೋತ್ರವನ್ನು ಮಾಡುತ್ತಿದ್ದೇವೆ. ಏಕೆಂದರೆ ನಿಮ್ಮ ಪವಿತ್ರವಾದ ಶಿಲುಬೆಯಿಂದ ಇಡೀ ಲೋಕವನ್ನೇ ರಕ್ಷಿಸಿದ್ದೀರಿ. ಮರಣ ಹೊಂದಿದ ಶರೀರಕ್ಕೆ ಮುಕ್ತಿ ನೀಡುವ ಸಲುವಾಗಿ ಪಾರ್ಥಿವ ಶರೀರವನ್ನು ಬಿಳಿ ಬಟ್ಟೆಯಿಂದ ಸುತ್ತಿ ಅರಿಮತಾಯದ ಜೋಸೆಫ್ ನೀಡಿದ ಸ್ಥಳದಲ್ಲಿ ಯೇಸುವಿನ ಅಂತ್ಯ ಸಂಸ್ಕಾರವನ್ನು ಮಾಡುತ್ತಾರೆ. ಕರುಣಾಳು ಯೇಸುವೆ, ನಿಮ್ಮನ್ನು ನಂಬಿದವರಿಗೆ ಸಾವು ಕೊನೆಯಲ್ಲ. ನೀವು 3 ದಿನ ಸಾವನ್ನು ಸೋಲಿಸಿ ವಿಜಯಿಯಾಗಿ ಎದ್ದು ಬಂದಿರಿ. ನಿಮ್ಮಲ್ಲಿ ನಾವು ಸಂಪೂರ್ಣ ವಿಶ್ವಾಸವಿಟ್ಟು ಬಾಳಲು ನಮ್ಮನ್ನು ರಕ್ಷಿಸಿರಿ. ನಮ್ಮ ಮೇಲೆ ದಯೆ ತೋರಿ ಪ್ರಭು. ನಮ್ಮ ಮೇಲೆ ದಯೆ ತೋರಿ ಪ್ರಭು. ವಿಶ್ವಾಸಿಗಳ ಆತ್ಮಗಳು ಸರ್ವೇಶ್ವರನ ಕೃಪೆಯಿಂದ ಸಮಾಧಾನ ವಿಶ್ರಮಿಸಲಿ. ಆಮೆನ್. ಪ್ರಿಯ ಯೇಸುವೆ, ನಿಮ್ಮೊಂದಿಗೆ ಈ ಹಾದಿಯಲ್ಲಿ ಸಾಗಿ ನೀವು ನಮಗಾಗಿ ಪಟ್ಟ ಎಲ್ಲ ಯಾತನೆಯನ್ನು ಅರಿತುಕೊಂಡಿದ್ದೇವೆ. ನಮ್ಮ ಜೀವನವನ್ನು ಬದಲಾಯಿಸಿಕೊಳ್ಳುವ ನಿರ್ಧಾರ ಕೈಗೊಂಡಿದ್ದೇವೆ. ನಮ್ಮ ನಿತ್ಯದ ಬದುಕಿಗೆ ನಿಮ್ಮ ಶಿಲುಬೆ ಯಾತ್ರೆ ಮುಂದೆ ಸಾಗಲು ಪ್ರೇರಣೆಯಾಗಲಿ. ನಿಮ್ಮಲ್ಲೇ ಸಂಪೂರ್ಣ ವಿಶ್ವಾಸವಿರಿಸಲು ಹರಸಿರಿ ಮಾತೆ. ಯಾವಾಗಲೂ ನಮ್ಮನ್ನು ನಿಮ್ಮ ಪುತ್ರನೆಡೆಗೆ ಸಾಗಿಸಿರಿ ತಾಯಿಯೇ. ಜಗದ್ಗುರುಗಳ ಅಭಿಪ್ರಾಯಕ್ಕಾಗಿ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಯೇಸುವಿನ ಪೂಜ್ಯ ಹೃದಯವೇ, ನಮಗೆ ದಯೆ ತೋರಿ. ಮಾತೆ ಮರಿಯಮ್ಮನವರ ನಿಷ್ಕಳಂಕ ಹೃದಯವೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫರೇ, ನಮಗಾಗಿ ಪ್ರಾರ್ಥಿಸಿರಿ. ಪುತ್ರರೊಡಗೂಡಿ ಹರಸಿಮ್ಮನು ತಾಯೇ, ಪವಿತ್ರ ಶಿಲುಬೆಯ ಗುರುತಿನ ಮೂಲಕ ನಮ್ಮ ವೈರಿಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್.